ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಕರ ರಾಶಿಯವರ ಜೂನ್ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೆ. ಯೂಟ್ಯೂಬಲ್ಲಿ ಸಮ್ ರಿಸ್ಟ್ರಿಕ್ಷನ್ ಬಂದು ವಿಡಿಯೋ ರಿಸ್ಟ್ರಿಕ್ಟ್ ಆಗಿ ಡಿಲೀಟ್ ಆಗಿದೆ. ಮತ್ತೆ ನಾನು ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೆ. ಫಾರ್ ಯುವರ್ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ಕೂಡ ಅಷ್ಟೇ ಜನರಲ್ ರೀಡಿಂಗ್. ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಮಕರ ರಾಶಿಯವ್ರಿಗೆ ಏಸ್ ಆಫ್ ಸಾರ್ಟ್ಸ್ ಕಾರ್ಡ್ ಬಂದಿದೆ. ಏಸ್ ಆಫ್ ಸಾರ್ಟ್ಸ್ ಈಸ್ ವಿಕ್ಟ್ರಿ ಕಾರ್ಡ್ ಅಂತ ನಾನು ಹೇಳ್ತೀನಿ. 6 ಫಿಗರ್ ಏನು ಹೇಳ್ತೀವಿ, ಏನೇ ಮಾಡಿ 6 ಪಟ್ ಲಾಭ ಆಗಿರಲಿ, ಪ್ರಾಫಿಟ್ ಆಗಿರಲಿ, ಸಮಥಿಂಗ್ ಗುಡ್ ನ್ಯೂಸ್, ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ. 6 ಆಫ್ ಸಾರ್ಟ್ಸ್ ಈಸ್ ಎನಿಥಿಂಗ್ ಫಾಸ್ಟ್ ಮೂವಿಂಗ್ ಮೆಸೇಜಸ್ನ ರೀಪ್ರೆಸೆಂಟ್ ಕೂಡ ಮಾಡುತ್ತೆ. ಸೊ ನಿಮ್ಮ ಎಕ್ಸ್ ಆಗಿರ್ಬೋದು, ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿದ್ದು ನೋ ಕಾಂಟ್ಯಾಕ್ಟಲ್ಲಿದ್ದರೆ, ನೀವು ಮದುವೆಗೆ ಟ್ರೈ ಮಾಡ್ತಾ ಎಲ್ಲ ಸಡನ್ನಾಗಿ ಆಲ್ರೆಡಿ ಆಗೋಗಿರ್ಬೋದು. ಮತ್ತು ನಾನು ಲೇಟಾಗಿ ರೀಡಿಂಗ್ ಸೆಕೆಂಡ್ ಟೈಮ್ ಕೊಡ್ತಾ ಇರೋದ್ರಿಂದ, ಮಿಸ್ ಆಗಿರೋದ್ರಿಂದ ಹೇಳ್ತೀನಿ. ಕೆಲವ್ರ ಲೈಫಲ್ಲಿ ಎಲ್ಲ ಸಡನ್ಲಾಗಿ ಆಗ್ತಾ ಇರ್ಬೋದು. ಇನ್ನೂ ಕೆಲವ್ರ ಲೈಫಲ್ಲಿ ಮೇ ಬಿ 3 to 6 ಮಂತ್ಸ್ವರೆಗೂ ರೆಸೊನೇಟ್ ಆದರೆ ನನ್ನ ರೀಡಿಂಗ್ ಖಂಡಿತ ರೆಸೊನೇಟ್ ಆಗುತ್ತೆ. 101% ಅಂತ ಹೇಳ್ತೀನಿ ನಾನು. ಕೆಲವರು ಯಾವುದಾದ್ರೂ ಬುಕ್ ಬರಿತಾ ಇದ್ದರೆ, ಅಥವಾ ಏನೋ ನಿಮ್ಮದೊಂದು ಯೂಟ್ಯೂಬ್ ಚಾನಲ್ ಇದ್ದರೂ ವೈರಲ್ ಆಗೋ ಚಾನ್ಸಸ್ ಇದೆ. ಕೆಲವ್ರಿಗೆ ನಾನು ಹೇಳ್ತೀನಿ, ನಿಮ್ಮ ಈ ಬರೋ ದಿನಗಳಲ್ಲಿ ಇಡೀ ನಿಮ್ಮ ಜೀವನದಲ್ಲಿ ಇಷ್ಟು ಸಂತೋಷವಾಗಿ ಇರಲಿಕ್ಕೆ ಚಾನ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ನೀವು ಅಂದ್ಕೊಳ್ಳಿ, ಸಂತೋಷದ ದಿನಗಳು ಸ್ಟಾರ್ಟ್ ಆಗಿದೆ ನಿಮಗೆ ಅಂತ ನಾನು ಹೇಳ್ಬೋದು. ಜುಪಿಟರ್ ಎಕ್ಸಾಲ್ಟೆಡ್ ಇಟ್ 7th ಹೌಸ್ ಅಂತ ಹೇಳ್ತೀವಿ. ಗುರು 7th ಹೌಸಲ್ಲಿ ಎಕ್ಸಾಲ್ಟೆಡ್ ಆಗಿರೋದ್ರಿಂದ ಗುರು ಏನು ಮಾಡ್ತಾನೆ, ವಿಸ್ಡಮ್ನ ಕ್ರಿಯೇಟ್ ಮಾಡ್ತಾನೆ, ನಾಲೆಜ್ನ, ಬುಕ್ ಓದೋದು, ಬುಕ್ ಬರೆಯೋದು, ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡೋದು, ಬುದ್ಧಿ, ಕಾನ್ಸಂಟ್ರೇಷನ್ ಅಂತ ಹೇಳ್ಬೋದು, ಸೆಕ್ಯೂರ್ ಡ್ರೀಮ್ಸ್ ಅಂತ ಹೇಳ್ತೀವಿ, ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಕ್ಲಿಯರಾಗಿ ನೀವು ಏನು ಮಾಡಬೇಕು ಲೈಫಲ್ಲಿ, ಏನನ್ನು ತಗೊಳ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಯಾವುದಕ್ಕೆ ಎಸ್ ಹೇಳಬೇಕು, ಯಾವುದಕ್ಕೆ ನೋ ಹೇಳಬೇಕು ಅಂತಲೂ ನಾವು ಅದನ್ನು ಕರಿಬೋದು. ಸೆಕೆಂಡ್ ಕಾರ್ಡ್ ಈಸ್ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಕ್ವೀನ್ ಆಫ್ ವಾಂಡ್ಸ್ ಇಸ್ ಎ ರೆಸ್ಟಿಂಗ್ ಲೇಡಿ, ಆಫೀಸರ್ ಲೇಡಿ ಅಂತ ಹೇಳ್ಬೋದು. ಹೈಯರ್ ಆಫೀಸರ್, ಹೈಯರ್ ಅಥಾರಿಟಿ, ವಿಕ್ಟ್ರಿ ಇನ್ ಕ್ಲಾರಿಟಿ ಅಂತ ಹೇಳ್ತೀನಿ ನಾನು. ಎನಿಥಿಂಗ್ ಇನ್ನು ಲವ್ ಲೈಫಲ್ಲೂ ಕೂಡ ನಿಮಗೊಂದು ಕ್ಲಾರಿಟಿ ಬರುತ್ತೆ ಮಕರ ರಾಶಿಯವ್ರಿಗೆ. ಆಲ್ರೆಡಿ ಆನ್ ಗೋಯಿಂಗ್ ಡಿವೋರ್ಸಲ್ಲಿದ್ದರೂ ಕೂಡ ನಿಮ್ಗೆ ಯಾರಾದರೂ ಕನ್ವಿನ್ಸ್ ಮಾಡ್ತಾಯಿದ್ರೆ, ಮಾತುಕತೆ ಮಾಡ್ತಾಯಿದ್ರಿ, ಸಂಧಾನ ಅಂತ ಕರಿತೀವಿ. ಒಂದು ನೀವು ಪ್ಯಾಚಪ್ ಮಾಡ್ಕೊಳ್ತೀರ, ಇಲ್ಲ ನನಗಾಗಲ್ಲ ಅಂತ ಮೂವ್ ಆನ್ ಆಗ್ತೀರ. ಸಮಥಿಂಗ್ ಈಸ್ ಎಂಡಿಂಗ್ ಆಲ್ಸೋ ಅಂತ ಹೇಳ್ತೀವಿ. ಎಷ್ಟು ಯಾವುದೇ ಥರ ನೀವು ಮಿಸ್ಟೇಕ್ಸ್ನ ಮಾಡ್ತೀರಾ, ಅಷ್ಟು ಕರ್ಮ ಆ್ಯಡ್ ಆಗುತ್ತೆ ಅಂತ ಹೇಳ್ತೀವಿ. ಏನೇ ಡಿಸಿಷನ್ನ ತೊಗೊಳ್ಳಿ, ದೇರ್ ಈಸ್ ಸಮಥಿಂಗ್ ಕರ್ಮ. ಬೇರೆಯವ್ರಿಗೆ ಅದರಿಂದ ಕೆಟ್ಟದ್ದಾಗ್ತಾ ಇದೆ, ಬೇರೆಯವ್ರ ಕಣ್ಣಲ್ಲಿ ನೀರು ತರಿಸ್ತಾ ಇದ್ರೆ ಆ್ಯಡಿಂಗೇ ಕರ್ಮ ಅಂತ ಹೇಳ್ತೀವಿ. ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ವೀಸಾ, ಪಾಸ್ಪೋರ್ಟ್ ಅಂತ ಹೇಳ್ಬೋದು. ಚಾರೆಟ್ ಕಾರ್ಡ್ ಇದೆ, ಬಿಕಾಸ್ ನನಗೆ ಟ್ರಾವ್ಲಿಂಗ್, ರೀಲೊಕೇಟಿಂಗ್, ಮನೆ ರಿನೋವೇಷನ್ ಮಾಡ್ಬೋದು. ಮನೆಯಲ್ಲಿ ಏನೋ ಕಬೋರ್ಡ್ ಮುರಿದೋಯ್ತು, ಕಿತ್ತೋಯ್ತು, ಕಿಟಕಿ ಮುರಿದೋಯ್ತು. ಸೊ ಮುರಿದಿರೋದನ್ನು ಸರಿ ಮಾಡಿ, ಕೆಟ್ಟೋಗಿರೋದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎನಿಥಿಂಗ್ ಸಾಮಾನು ಮುರಿದಿದೆ, ಅದು ಲೋಹದ್ದಾಗಿದೆ, ಕಟ್ಟಿಗೆದಾಗಿದೆ ಅಂದರೆ ದಟ್ ರಿಪ್ರೆಸೆಂಟ್ಸು ಶನಿ ಅಂತ ಹೇಳ್ತೀವಿ. ಸೊ ನಿಮಗೆ ಗೊತ್ತಿದೆ, ನೀವು ಅನುಭವಿಸಿದ್ದೀರ 7.5 ಶನಿ ಕೆಟ್ಟೋದ್ರೆ ಲೈಫಲ್ಲಿ ಏನೇನು ಆಗುತ್ತೆ ಅಂತಲೂ ನಿಮಗೆ ಗೊತ್ತಿದೆ. ಬದುಕಿರೋದೇ ಬೇಡ, ಬದುಕಿನ್ನೇನು ಸಾಕು ಅನ್ನೋ ಲೆವೆಲ್ಗೂ ನೀವು ಹೋಗಿದ್ದೀರ. ಈ 4-5 ಇಯರ್ಸ್ ಬ್ಯಾಕಲ್ಲಿ ನೀವು ಅನುಭವಿಸಿದ್ದೀರ ತುಂಬ. ನಾನು ರೀಡಿಂಗ್ ಮಾಡಿದ್ದೀನಿ, ಕೆಲವರು ಪರ್ಸ್ನಲ್ ರೀಡಿಂಗ್ನೂ ತೊಗೊಂಡಿದ್ದೀರ, ಗೊತ್ತಿದೆ. ಬಂದಿರೋ ಅವಕಾಶನ ಯೂಸ್ ಮಾಡ್ಕೊಳ್ಳಿ. ಕ್ಲಟರ್ನ ಕ್ಲಿಯರ್ ಮಾಡಿ, ಮನೆ ಏನು ಹೇಳ್ತೀವಿ, ಟೆರೆಸ್ ಮೇಲೆ ಏನಾದರೂ ಕಟ್ಟಿಗೆ ಅದ, ಲೋಹದ ಸಾಮಾನುಗಳಿದೆ, ರಿಮೂವ್ ಮಾಡಿ. ಎನಿಥಿಂಗ್ ನೀವು ಯೂಸ್ ಮಾಡ್ತಾ ಇಲ್ಲದೆ ಇರೋದನ್ನು ಮನೆಯಿಂದ ಹೊರಗಾಕಿ ಅಂತ ನಾನು ಹೇಳ್ತೀನಿ. ನೋ ಕ್ಲಟರ್ಸ್ ಅಂತ ಹೇಳ್ತೀನಿ ನಾನು. ಥರ್ಡ್ ಕಾರ್ಡ್ ನನಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಸ್ಮಾರ್ಟ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ನಾವು ಕಿಂಗ್ ಆಫ್ ಕಪ್ಸ್ನ. ಡೇಟಿಂಗ್, ಟಾಕಿಂಗ್ನ ರೀಪ್ರೆಸೆಂಟ್ ಮಾಡುತ್ತೆ.
ಆಲ್ರೆಡಿ ಫಾಲಿನ್ ನೀವು ಇತ್ತೀಚೆಗೆ ನೀವು ಕನೆಕ್ಟ್ ಆಗಿದ್ದೀರಾ, ಕಮ್ಯುನಿಕೇಷನ್ಸ್ ಇದೆ, ಫೀಲಿಂಗ್ಸ್ ಇದೆ, ಎಕ್ಸ್ಪ್ರೆಸ್ಸಿವ್. ಮಾರ್ಸ್ ಇನ್ ಏರೀಸ್ ಅಂತ ಹೇಳ್ತೀವಿ, ಮಾರ್ಸ್ ಮೇಷ ರಾಶಿಯಲ್ಲಿ ಇರೋದ್ರಿಂದ. ಸೊ ಯು ವಾಂಟ್ ದಿಸ್, ನಂಗೆ ಎಲ್ಲನೂ ಬೇಕು, ಐ ವಾಂಟ್ ದಿಸ್, ಐ ವಾಂಟ್ ದಿಸ್, ಐ ವಾಂಟ್ ಎವ್ರಿಥಿಂಗ್ ಅಂತ ಅನಿಸುತ್ತೆ ಲೈಫಲ್ಲಿ. ಆ ಥರ ಹೇಳಬೇಕು ಅಂದರೆ ಖುಷಿಯಾಗಿರೋ ದಿನಗಳಂತ ನಾನು ಆಲ್ರೆಡಿ ಹೇಳಿದೆ. ಮನುಷ್ಯ ಯಾವಾಗ ಖುಷಿಯಾಗಿರ್ತಾನೆ, ನನಗೆ ಅದು ಬೇಕು, ಇದು ಬೇಕು, ಶಾಪಿಂಗ್ ಮಾಡೋದು, ಆನ್ಲೈನ್ ಬ್ರೌಸ್ ಮಾಡೋದು, ಸಮಥಿಂಗ್ ಚೆರಿಸಿಂಗ್ ಯುವರ್ ಸೆಲ್ಫ್ ಅಂತ ಹೇಳ್ಬೋದು. ಫೋರ್ತ್ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಚಾರೆಟ್ ಕಾರ್ಡ್ ನಂತರ ಮೆಜಿಷಿಯನ್ ಕಾರ್ಡು, ಮತ್ತು ನಾವು ಕಿಂಗ್ ಆಫ್ ಕಪ್ಸ್ನ ನೋಡೋದಾದರೆ ಗೋಯಿಂಗ್ ಪ್ಲೇಸಸ್ ಅಂತ ಹೇಳ್ತೀವಿ. ರೀಸೆಂಟ್ಲಿ ಮದುವೆ ಆಗಿದ್ರೋ, ಎಂಗೇಜ್ ಆಗಿದ್ರೋ, ಅಥವಾ ಕಮಿಟ್ ಆಗಿದ್ದೀರೋ, ಸಮಥಿಂಗ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ, ಮಳೆಗಾಲ ಸ್ಟಾರ್ಟ್ ಆಗಿದೆ, ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತೀನಿ. ಈ ಡ್ರೀಮ್ ಚೇಸರ್ ಅಂತ ಹೇಳ್ತೀವಿ ಗೊತ್ತಾ, ಕೆಲವ್ರಿಗೆ ಆ ಥರ ಕರಿತೀವಿ. ಸೊ ಆ ಥರ ನಿಮ್ಮ ಲೈಫಲ್ಲಿ ನಿಮ್ಮ ಡ್ರೀಮ್ಸನ್ನು ನೀವು ಚೇಂಜ್ ಮಾಡ್ತೀರಾ, ಆ ಚೇಸಿಂಗ್ ಮಾಡೋದ್ರಲ್ಲಿ ನೀವು ಅದನ್ನು ಪಡ್ಕೊಳ್ತೀರಾ ಅಂತಲೂ ಹೇಳ್ತಾ ಇದೆ. ದೇರ್ ಈಸ್ ಸಮಥಿಂಗ್ ಕಮ್ಮಿಂಗ್ ಇನ್ ಅವರ್ ಲೈಫ್ ಅಂತ ಹೇಳ್ತೀವಿ. 6 ಆಫ್ ಕಪ್ಸ್ ಇದೆ, ರೀಕನ್ಸಿಲೇಷನ್ನ ರೀಪ್ರೆಸೆಂಟ್ ಮಾಡುತ್ತೆ. ಪಾಸ್ಟ್ ಲೈಫ್ನೂ ಇರ್ಬೋದು ಅಥವಾ ಇವಾಗಲೂ ಇರ್ಬೋದು, ರೀಕನೆಕ್ಟ್ ಆಗ್ತೀರಾ ಅಂತ. ಥ್ಯಾಂಕ್ ಯು.